Hello students, welcome to Dhruvika Academy. PGCET 2024 MBA, MCA, MTech, Architecture. ಈ ಕೋರ್ಸ್ಗಳದ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಲೀಸ್ ಮಾಡಿದ್ರು ಸೆಕೆಂಡ್ ರೌಂಡ್ದು. ಅದಾದಮೇಲೆ ಅವರು ಪ್ರವೇಶಾತಿ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಿಮಗೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಎರಡೂ ಲಿಂಕ್ ಒಂದು ಬಿಟ್ಟಿದ್ರು. ಇಲ್ಲಿ ನೋಡಿಬೋದು ಫಸ್ಟ್ ಲಿಂಕು 2ನೇ ಸುತ್ತಿನ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್ ಅಂತ. ಬಟ್ ಇದು ಲಾಸ್ಟ್ ನಾವು ಸೂಚನೆಗಳು ಅಂದರೆ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಥವಾ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದು ಸೂಚನೆಗಳು ಬಿಟ್ಟಿದ್ರು, ವೇಳಾಪಟ್ಟಿ ಬಿಟ್ಟಿದ್ರು. ಅದರ ಪ್ರಕಾರ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ಫೀಸ್ನ ಪೇ ಮಾಡೋದು ಮತ್ತು 5ನೇ ತಾರೀಕು ಒಳಗಾಗಿ ಅಂದರೆ 5ನೇ ತಾರೀಕು ಸಾಯಂಕಾಲ 5:30 ಒಳಗಾಗಿ ನಾವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ಸೂಚನೆಗಳು ಬಿಟ್ಟಿದ್ರು. ಬಟ್ ಅವರು ರಿಸಲ್ಟ್ನ ಬಿಡಬೇಕಾಯಿತು 30ನೇ ತಾರೀಕಿಗೆ. ಬಟ್ ಅವ್ರು ರಿಸಲ್ಟ್ನ ಬಿಟ್ಟಿದ್ದು 2ನೇ ತಾರೀಕು ಸಾಯಂಕಾಲವರೆಗೂ ಬಿಟ್ಟರು. ಸೊ ಹಾಗಾಗಿ ಈ ಒಂದು ಶೆಡ್ಯೂಲ್ ಏನಿತ್ತು ಅದು ಪೋಸ್ಟ್ಪೋನ್ ಆಗಬೇಕಾಗಿತ್ತು. ಬಟ್ ಇನ್ನೂ ಕೂಡ KA ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ. ಲಾಸ್ಟ್ ಡೇಟ್ ಯಾವಾಗ, ನಾವು ಕಾಲೇಜ್ಗೆ ಯಾವಾಗ ಹೋಗಿ ರಿಪೋರ್ಟ್ ಆಗಬೇಕು, ಇನ್ನೂ ಏನು ಬಂದಿಲ್ಲ. ಸೊ ಆ್ಯಸ್ ಆಫ್ ನಾವೇನು ಮಾಡಬೇಕು, ಈಗ ಲಾಸ್ಟ್ ಏನು ಶೆಡ್ಯೂಲ್ ಬಿಟ್ಟಿದ್ರಲ್ಲ ಅದ್ರ ಪ್ರಕಾರನೇ ಮಾಡೋಕೆ ಹೋದರೆ ಇವತ್ತು ಲಾಸ್ಟ್ ಡೇಟ್ ಆಗುತ್ತೆ ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ. ಸೆಕೆಂಡ್ ರೌಂಡ್ಗೆ ಯಾರು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರೆ ಅಥವಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಚಾಯ್ಸ್ 2 ಚಾಯ್ಸ್ 3ದವರು, ಸೊ ನಿಮಗೆ ಲಾಸ್ಟ್ ಡೇಟು ಫೀಸ್ನ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವತ್ತಾಗಿರುತ್ತೆ, ಇವತ್ತೇ ಆಗಿರುತ್ತೆ. ಬಿಕಾಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರು ಹೊಸ ಒಂದು ಶೆಡ್ಯೂಲ್ನ ಬಿಟ್ಟಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಾನು ನೆನ್ನೆಯಿಂದ ಎಲ್ಲ ಚೆಕ್ ಮಾಡ್ತಾನೆ ಇದ್ವಿ ಕಂಟಿನ್ಯೂಸ್ ಆಗಿ. ಸೊ ಇದು ಮಾರ್ನಿಂಗು ಕೂಡ ಚೆಕ್ ಮಾಡ್ತೀವಿ, ಇನ್ನೂ ಬಿಟ್ಟಿಲ್ಲ. ನಾವು ಮಾರ್ನಿಂಗು 10:30 ಮೇಲೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇನ್ಮೇಲೆ ಮಾಡ್ತೀವಿ ನಾವು ಕೂಡ, ನೀವು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿರಿ ಅವರಿಗೆ. ಸೊ ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ, ತುಂಬ ಜನ ಸ್ಟೂಡೆಂಟ್ಸು ಬೆಂಗಳೂರಾದರೆ ಫೈನ್, ಇಲ್ಲೇ ಬ್ಯಾಂಕ್ ಇರುತ್ತೆ, ಇಲ್ಲೇ ತುಂಬಿಟ್ಟು ನೀವು ಹೋಗಿ ಕಾಲೇಜ್ಗೆ ಅಡ್ಮಿಟ್ ಆಗ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಬೇರೆ ಬೇರೆ ಸಿಟಿಯಲ್ಲಿರೋರೆಲ್ಲನೂ ಕೂಡ ನೀವು ಅಲ್ಲಿ ಪೇಮೆಂಟ್ ಮಾಡಿಕೊಂಡು ಬೆಂಗಳೂರು ಬಂದು ಕಾಲೇಜ್ಗೆ ಅಡ್ಮಿಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು 10:30 ಮೇಲೆ ಕಾಲ್ ಮಾಡಿ. ಬಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೂತ್ಕೋಬೇಡ್ರಿ, ರಿಸ್ಕ್ ತೊಗೊಬೇಡ್ರಿ. ಬಿಕಾಸ್ KA ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ನಮ್ಮ ಚಲನ್ ಒಳಗಡೆ ಕೂಡ ನೀವು ಏನು ಅಡ್ಮಿಷನ್ ಆರ್ಡರ್ ಅಥವಾ ಚಲನ್ ಏನು ಬರ್ತಾ ಇದೆಯಲ್ಲ ಅದರಲ್ಲೂ ಕೂಡ 4ನೇ ತಾರೀಕು ಅಂತ ಮೆನ್ಷನ್ ಆಗಿದೆ. ಸೊ ದ್ಯಾಟ್ ಈಸ್ ವೈ ಇವತ್ತು ಲಾಸ್ಟ್ ಡೇಟ್ ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸೊ ನೀವು ಪೇಮೆಂಟ್ನ ಬ್ಯಾಂಕಿಗೆ ಹೋಗಿ ಆದರೂ ಮಾಡ್ಕೊಡ್ರಿ ಅಥವಾ ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಕೊಡ್ರಿ. ನಾಳೆ ಸಾಯಂಕಾಲ 5:30 ಒಳಗಾಗಿ ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಆಗಬಹುದು, ರೈಟ್? ಸೊ ನೋಡೋಣ ಮತ್ತೆ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗುತ್ತಾ ಏನಾಗುತ್ತೆ ಅಂತ ನೋಡ್ತಾ ಇರೋಣ. ನೋಡಿದ್ದು ಅದು ಬಂದ ತಕ್ಷಣ ಇನ್ ಕೇಸ್ ಏನೋ ಬಂತಪ್ಪ ಅಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಮಾಡ್ಕೊಡ್ತೀನಿ. 10:30 ಮೇಲೆ ನಾವು ಕೂಡ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನೀವು ಕೂಡ ಹಾಗೆ ಕಾಲ್ ಮಾಡಿರಿ. ವಿಲ್ ರಿಕ್ವೆಸ್ಟ್ ದಮ್ ಟು ಎಕ್ಸ್ಟೆಂಡ್. ಸೊ ಅದರ್ವೈಸ್ ಇವತ್ತು ಸಾಯಂಕಾಲ 4 ಗಂಟೆ ಒಳಗಾಗಿ ನೀವು ಫೀಸ್ನ ಪೇಮೆಂಟ್ ಮಾಡ್ಕೊಡ್ರಿ. ಆನ್ಲೈನ್ ಪೇಮೆಂಟ್ ಆಗಿರಲಿ ಅಥವಾ ಚಲನ್ ಬ್ಯಾಂಕಿಗೆ ಹೋಗಿ ಚಲನ್ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಕೋಬೋದಾಗಿರುತ್ತೆ, ಫೈನ್. ಸೊ ನಾಳೆ 5:30 ಒಳಗಾಗಿ ನೀವು ಕಾಲೇಜ್ ಹೋಗಿ ಅಡ್ಮಿಟ್ ಆಗಬಹುದು. ಸೊ ಐ ವಿಲ್ ಅಪ್ಡೇಟ್ ಯು ದ್ಯಾಟ್. ಅದು ಎಕ್ಸ್ಟೆಂಡ್ ಆಗುತ್ತೋ ಆಗಲ್ವೋ ಅಂತ ನಾವು 10:30 ಮೇಲೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಐ ವಿಲ್ ಅಪ್ಡೇಟ್ ಯು ದ್ಯಾಟ್ ಆಲ್ಸೋ, ರೈಟ್? ಫೈನ್. ಸೊ ಅದಾದಮೇಲೆ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರಾ, ಅದು ಆ ರೌಂಡ್ ಇರುತ್ತಾ ಇಲ್ವಂತ ಇನ್ನೂ ಕೂಡ ಯಾವುದೇ ಅಪ್ಡೇಟ್ ಇಲ್ಲ. ಸೊ ಯಾವಾಗ ಬರುತ್ತಪ್ಪ ಅಂದರೆ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಉಳ್ಕೊಂಡಾಗ ಆ ಒಂದು ರೌಂಡ್ನ ಬಿಡ್ತಾರೆ. ಅದು ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಅದನ್ನು ಕೂಡ ಇವತ್ತು ನಾನು ಕೇಳ್ಕೊತೀನಿ, ಥರ್ಡ್ ರೌಂಡ್ ಇರುತ್ತಾ ಇರಲ್ವಾ ಅಂತ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಕಾಲೇಜನ್ನು ಕ್ಯಾನ್ಸಲ್ ಮಾಡ್ಕೋಬೇಕು, ಫುಲ್ ಫೀಸ್ ರಿಫಂಡ್ ಆಗುತ್ತಾ ಅಥವಾ ಫೀಸ್ ರಿಫಂಡ್ ಆಗೋದೇ ಇಲ್ವಾ ಅಥವಾ ಒಂದು ಸ್ವಲ್ಪ ಅಮೌಂಟು ಇಟ್ಕೊಂಡು ಉಳಿದಿದ್ದು ಫೀಸ್ನ ಕೊಡ್ತಾರಾ ಅಂತ ತುಂಬ ಜನ ಕನ್ಫ್ಯೂಷನ್ ಇದೆ. ಸೊ ನಾವು ನೋಟಿಫಿಕೇಶನ್ ಅಥವಾ ಬುಲೆಟಿನ್ ನೋಡೋ ಪ್ರಕಾರ ಅದರಲ್ಲಿ ಫುಲ್ ಫೀಸು ಫಾರ್ಫಿಟ್ ಆಗುತ್ತೆ, ಫುಲ್ ಫೀಸು ರಿಫಂಡ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನೋಡೋಣ, ಲಾಸ್ಟ್ ಇಯರು 2ನೇ ಸುತ್ತು ಅಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೂ ಕೂಡ ಅವ್ರು ಏನು ಮಾಡಿದರು, ಒಂದು ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಬಿಟ್ಟಿದ್ರು. ಅಂದರೆ ಥರ್ಡ್ ರೌಂಡ್ ಏನಾದರೂ ಬಿಟ್ರಪ್ಪ ಅಂದರೆ ಅವಾಗೆ ನಿಮಗೆ ಕ್ಯಾನ್ಸಲೇಷನ್ ಲಿಂಕ್ನ ಬಿಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಥರ್ಡ್ ರೌಂಡ್ ಆಗುತ್ತಾ ಇಲ್ವಂತ ಒಂದು ಸಲ ಕನ್ಫರ್ಮೇಷನ್ ಬಂತಂದರೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೋದಾ ಅಥವಾ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಬಿಡ್ತಾರಾ ಅಥವಾ ಯಾರಿಗೆ ಥರ್ಡ್ ರೌಂಡ್ಗೆ ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ ಅದೆಲ್ಲ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದನ್ನು ಕೂಡ ಇವತ್ತು ಐ ವಿಲ್ ಟ್ರೈ ಟು ಗೆಟ್ ದ್ಯಾಟ್ ಕ್ಲಾರಿಟಿ ಆಲ್ಸೋ ಅಲಾಂಗ್ ವಿತ್ ದ ಶೆಡ್ಯೂಲ್ ಆಲ್ಸೋ, ರೈಟ್? ಸೊ ನೆಕ್ಸ್ಟ್ ನೀವು ಅಂದರೆ ಫೀಸ್ನ ಯಾವಾಗ ಪೇ ಮಾಡಬೇಕು, ಕಾಲೇಜ್ ಹೋಗಿ ಯಾವ ರಿಪೋರ್ಟ್ ಆಗಬೇಕು ಶೆಡ್ಯೂಲ್ನ ನಾನು ವೆರಿ ಸೂನ್ ಐ ವಿಲ್ ಅಪ್ಡೇಟ್ ಯು ದ್ಯಾಟ್. ಐ ವಿಲ್ ಟ್ರೈ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದಿ KA ಆಲ್ಸೋ, ರೈಟ್? ಸೊ ನೀವು ಅದೇ ರೀತಿ ಕಾಲ್ ಮಾಡ್ತಾರೆ, ಯಾರಿಗಾದರೂ ಏನಾದರೂ ಮಾಹಿತಿ ಬಂದರೆ ಡೆಫಿನೆಟ್ಲಿ ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಎಲ್ಲರ ಹತ್ರ ಇದೆ. ಸೊ ನನಗೂ ಕೂಡ ಕಾಲ್ ಮಾಡಿ. ಸೊ ಕಾಲ್ ಮಾಡಿಬಿಟ್ಟು ನನಗೂ ಇನ್ಫಾರ್ಮ್ ಮಾಡಿ. ಸೊ ದಟ್ ಐ ಕ್ಯಾನ್ ಆಲ್ಸೋ ಇನ್ಫಾರ್ಮ್ ಆಲ್ ದ ಸ್ಟೂಡೆಂಟ್ಸ್ ಇನ್ ಯೂಟ್ಯೂಬ್ ಆಲ್ಸೋ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಬಂದ ತಕ್ಷಣ ಬಂದು ವೀಡಿಯೋ ಮಾಡ್ತೀನಿ ನಾನು. ಸೊ ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.